ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಆಕಾಶದೆತ್ತರದ ಕಟ್ಟಡ ಏರೋ ಸಾಹಸಿಗ ಜ್ಯೋತಿರಾಜ್ ನಿಮಗೆಲ್ಲ ಗೊತ್ತಿರಬೇಕು. ಕೆಲ ತಿಂಗಳ ಹಿಂದೆ ಕಾಲು ಮುರಿತಕ್ಕೊಳಗಾಗಿ ಈಗೀಗ ಸುಧಾರಿಸಿಕೊಳ್ತಾ ಇರೋ ಜ್ಯೋತಿರಾಜ್ ತನ್ನದೇ ತರಬೇತಿ ಕೇಂದ್ರ ಸ್ಥಾಪಿಸೋ ಕನಸು ಕಾಣ್ತಿದ್ದಾನೆ. ಈಗ ಈ ಕನಸು ನನಸಾಗೋ ಆಶಾಕಿರಣ ಮೂಡಿದೆ. ನೆರವಿನ ಮಹಾಪುರ ಹರಿದು ಬರ್ತಿದೆ. ಅಂದಹಾಗೆ ಇದೆಲ್ಲ ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ಎಸ್, ಇವನೇ ಜ್ಯೋತಿರಾಜು ಅಲಿಯಾಸ್ ಕೋತಿರಾಜು, ದುರ್ಗದ ಏಕೈಕ ರಿಯಲ್ ಸ್ಪೈಡರ್ ಮ್ಯಾನ್. ಕೋಟೆನಾಡು ಚಿತ್ರದುರ್ಗದ ಈ ಯಂಗ್ ಮ್ಯಾನ್ ಮತ್ತೆ ಕಲ್ಲು ಬಂಡೆ ಮೇಲೆ ಕಸರತ್ತು ಶುರು ಮಾಡಿದ್ದಾನೆ. ಅಷ್ಟೇ ಅಲ್ಲ, ಫ್ರೀಸ್ಟೈಲ್ ರಾಕ್ ಕ್ಲೈಂಬಿಂಗ್ ಸಂಸ್ಥೆ ಸ್ಥಾಪಿಸೋ ಕನಸು ಕಾಣುತ್ತಿದ್ದಾನೆ. ಇತ್ತೀಚೆಗಷ್ಟೇ ಆದ ಅಪಘಾತದಿಂದ ಚೇತರಿಸಿಕೊಂಡ ಬಳಿಕ ಜ್ಯೋತಿರಾಜು ಬಗ್ಗೆ ನಿನ್ನೆ ಸುವರ್ಣ ನ್ಯೂಸ್ನಲ್ಲಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಿತ್ತು. ಕಾರ್ಯಕ್ರಮ ನೋಡಿದ ವೀಕ್ಷಕರು ಇದೀಗ ಬಂಡೆ ಹತ್ತುವ ವೀರಣ್ಣ ನೆರವಿಗೆ ಧಾವಿಸ್ತಾ ಇದ್ದಾರೆ. ಇವತ್ತು ಸಮಾಜ ಸೇವಕ ಬಿವಿ ರಮೇಶ್ ಹಾಗೂ ಚಲುವೇಗೌಡ ಜ್ಯೋತಿರಾಜುಗೆ 4,000 ರೂಪಾಯಿ ಧನ ಸಹಾಯ ಮಾಡಿದ್ರು. ಶ್ರೀಮಂತರಿದ್ದಾರೆ, ಅವರಲ್ಲಿ ಈ ದಾನ ಅನ್ನೋದು ಕಮ್ಮಿ ಆಗೋಗ್ಬಿಟ್ಟಿದೆ. ಆದರೂ ಕೂಡ ನಾವೇನು ದೊಡ್ಡ ದಾನ ಮಾಡ್ತಿಲ್ಲ. ಒಂದು ಕಿಂಚಿತ್ ಅಳಿಲ್ ಸೇವೆ ಆತನಿಗೆ ಸಲ್ಲಿ ಅಂತ ಹೇಳ್ಬಿಟ್ಟು, ಯಾಕೆಂದರೆ ಆತ ಒಂದು ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ದೊಡ್ಡ ಆಸ್ತಿ ಆಗ್ತಾನೆ. ಅವನು ಒಲಿಂಪಿಕ್ ಕೂಡ ಹೋಗ್ಬೋದು, ಆತನಿಗೆಲ್ಲ ಅರ್ಹತೆ ಇದೆ. ಮೈಸೂರಿನ ಗುರುಸ್ವಾಮಿ ಅನ್ನೋರು 2,000 ರೂಪಾಯಿಯ ನೆರವು ನೀಡಿದ್ದಾರೆ. ಜೊತೆಗೆ ಉಮೇಶ್ ಬಣ್ಕಾರ್ 5,000 ಮತ್ತು ಚಂದ್ರಶೇಖರ್ ಸ್ವಾಮೀಜಿ 25,000 ರೂಪಾಯಿ ಹಣ ಸಹಾಯ ಮಾಡಿದ್ರು. ಸಂಸದ ಜನಾರ್ದನ ಸ್ವಾಮಿ ಕೂಡ ಜ್ಯೋತಿರಾಜ್ಗೆ ತರಬೇತಿ ಸಂಸ್ಥೆ ಸ್ಥಾಪಿಸಲು ಅಗತ್ಯ ನೆರವು ನೀಡೋದಾಗಿ ಹೇಳಿದ್ದಾರೆ. ನನಗನ್ಸೋದು ಇದನ್ನ ಒಂದು ಸಾಂಪ್ರದಾಯಿಕವಾಗಿ ಮತ್ತು ಒಂದು ಅಧಿಕೃತವಾಗಿ ಉಳಿದ ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ಜನ್ರೇಷನ್ಗೆ ಇದನ್ನು ಪಾಸ್ ಮಾಡಲಿಕ್ಕೆ ಏನು ಬೇಕೋ ಆ ರೀತಿಯ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಕ್ರಮಬದ್ಧವಾಗಿ ಅದನ್ನ ಕಲೀಲಿಕ್ಕೆ ಸಾಧ್ಯ ಇದೆಯಾ? ಈ ಮಧ್ಯೆ ಚಿತ್ರದುರ್ಗದ ನಗರಸಭೆ ಅಧ್ಯಕ್ಷೆ ಸುನೀತಾ ಕೂಡ ಜ್ಯೋತಿರಾಜುಗೆ ನಗರಸಭೆ ವತಿಯಿಂದ ಅಗತ್ಯ ನೆರವು ಹಾಗೂ ಸೌಲಭ್ಯ ನೀಡಲು ಸಿದ್ಧ ಎಂದು ಹೇಳಿದ್ದಾರೆ. ನಮ್ಮ ಅಧಿಕಾರಿಗಳ ಹತ್ರ ಮಾತಾಡಿದ್ದೀನಿ. ಅದನ್ನು ಒಳ್ಳೇದು ಯಾವ್ದು ಬರ್ತೋ ಅದು ಅಮೌಂಟ್ ಅನ್ನು ಕೊಡೋದಾಗ್ಲಿ ಅಥವಾ ಸೆಕ್ಯೂರಿಟಿ ಗಾರ್ಡ್ ಕೊಡೋದಾಗಲಿ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಕೈಗೆಟುಕದ ಕನಸು ಕಂಡ ಈ ಸಾಹಸಿಗನಿಗೆ ಸುವರ್ಣ ವಾಹಿನಿ ಕಾರ್ಯಕ್ರಮದಿಂದಾಗಿ ನೆರವಿನ ಮಹಾಪೂರವೇ ಹರಿದು ಬರ್ತಿದೆ. ಇನ್ನಾದರೂ ಜ್ಯೋತಿರಾಜು ಕನಸು ನನಸಾಗಲಿ ಅನ್ನೋದೇ ಎಲ್ಲರ ಆಶಯ. ಆಲ್ ದಿ ಬೆಸ್ಟ್ ಜ್ಯೋತಿರಾಜು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಬೆಂಗಳೂರಿನ ಜೆಪಿ ನಗರದಲ್ಲಿ ನಡೆದಿದ್ದ ವೃದ್ಧ ದಂಪತಿಯ ಮರ್ಡರ್ನ ಮಿಸ್ಟ್ರಿ ಕೊನೆಗೂ ಬಯಲಾಗಿದೆ. ಮತ್ತೆ ದಂಡುಪಾಳ್ಯದ ಗ್ಯಾಂಗ್ ದಿಗಿಲಿಗೆ ಬಿದ್ದಿದ್ದ ಜನರಿಗೆ ರಿಲೀಫ್ ಸಿಕ್ಕಿದೆ. ಹಾಗಾದ್ರೆ ಈ ಕೊಲೆಗೆ ಕಾರಣವೇನು, ಹಂತಕರು ಯಾರು? ಇಲ್ಲಿದೆ ಡೀಟೇಲ್ಸ್. ಬಯಲಾಯ್ತು ಮರ್ಡರ್ ಮಿಸ್ಟರಿ, ಚೋರಿಯೇ ಹಂತಕರ ಗುರಿ. ಅದು 2012ರ ಜುಲೈ 10. ಬೆಂಗಳೂರಿನ ಜೆಪಿ ನಗರದಲ್ಲಿದ್ದ ಜನರು ಡಬಲ್ ಮರ್ಡರ್ ಕಂಡು ಬೆಚ್ಚಿ ಬಿದ್ದಿದ್ದರು. ಪರಿಚಿತರ ನಯವಂಚನೆಗೆ ಬಲಿಯಾದ ವೃದ್ಧ ದಂಪತಿ ಮನೆಯಲ್ಲೇ ಹೆಣವಾಗಿದ್ದರು. ಈ ವೃದ್ಧ ದಂಪತಿಯ ಕೊಲೆ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿತ್ತು. ಶಿಕ್ಷಣ ಇಲಾಖೆಯಲ್ಲಿ ಗುಮಾಸ್ತರಾಗಿ ನಿವೃತ್ತಿಯಾಗಿದ್ದ ವೆಂಕಟೇಶಯ್ಯ ಪತ್ನಿ ಸ್ವರ್ಣಾಂಬ ದಂಪತಿಯನ್ನ ದುಷ್ಕರ್ಮಿಗಳು ಉಸಿರುಗಟ್ಟಿಸಿ ಕೊಲೆ ಮಾಡಿ ಮನೆಯಲ್ಲಿದ್ದ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದರು. ಮನೆ ಕೆಲಸಕ್ಕೆ ಬಂದವರಿಂದಲೇ ಮರ್ಡರ್. ಖತರ್ನಾಕ್ ಹಂತಕರು ಕೊನೆಗೂ ಅಂದರ್. ಹಣ ಚಿನ್ನಕ್ಕಾಗಿ ದಂಪತಿ ಕೊಲೆ. ಇದೀಗ ಕೊಲೆ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಹಣ ಮತ್ತು ಆಭರಣಕ್ಕಾಗಿ ಈ ಕೊಲೆ ಮಾಡಲಾಗಿದೆ. ಮನೆ ಕೆಲಸಕ್ಕೆ ಬಂದಿದ್ದ ಪ್ಲಂಬರ್ ಗುರುಪ್ರಸಾದ್, ನಿತೀಶ್ ಕುಮಾರ್ ಹಾಗೂ ಸೈಯದ್ ಸಲ್ಮಾನ್ ಎಂಬವರೇ ಈ ವೃದ್ಧ ದಂಪತಿಯನ್ನ ಕೊಲೆ ಮಾಡಿರುವುದು ವಿಚಾರಣೆ ವೇಳೆ ಬಯಲಾಗಿದೆ. ಈ ಮೂವರನ್ನು ಬಂಧಿಸಿ ವಿಚಾರಣೆಗೊಳಪಡಿಸಿದಾಗ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಇನ್ನು ಬಂಧಿತರಿಂದ 7 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣ ಹಾಗೂ ಕೃತ್ಯಕ್ಕೆ ಬಳಸಿದ ಪಲ್ಸರ್ ಬೈಕ್, ಒಂದು ಕಾರನ್ನು ವಶಪಡಿಸಿಕೊಳ್ಳಲಾಗಿದೆ. ಈ 3 ಜನ ಆರೋಪಿಗಳು ಮೃತಕ ಶ್ರೀ ವೆಂಕಟೇಶಯ್ಯ ರವರ ಮನೆಗೆ ಸಂಪ್ ಟ್ಯಾಂಕ್ ಕ್ಲೀನ್ ಮಾಡುವ ನೆಪದಲ್ಲಿ
ಹಾಗೂ ಟ್ಯಾಂಕ್ ಕವರ್ ರಿಪೇರ್ ಮಾಡುವ ನೆಪದಲ್ಲಿ ಅಲ್ಲೇ ಹೋಗಿದ್ದರು. ಮರ್ಡರ್ ಮಾಡಿದ ನಂತರ ಕೆಲವು ಒಡವೆಗಳು ಇವರು ಒಂದು ಕಡೆ ಗಿರ್ವಿ ಇಟ್ಟು ಸುಮಾರು 1.5 ಲಕ್ಷ ಹಣ ಇಸ್ಕೊಂಡಿದ್ದರು. ಬಂದ ಹಣದಿಂದ ಆರೋಪಿ ಗುರುಪ್ರಸಾದ್ ಒಂದು ಮಾರುತಿ ಕಾರ್ ಕೂಡ ಪರ್ಚೇಸ್ ಮಾಡಿದರು. ಆ ಕಾರ್ ಕೂಡ ಸೀಸ್ ಮಾಡಲಾಗಿದೆ. ಇವರ ಕಡೆಯಿಂದ ಒಟ್ಟು 7 ಲಕ್ಷ ಬೆಲೆ ಬಾಳುವ ಸುಮಾರು 240 ಗ್ರಾಂ ಒಡವೆಗಳು ವಶಪಡಿಸಿಕೊಳ್ಳಲಾಗಿದೆ. ಒಟ್ಟಾರೆ ಜೆಪಿ ನಗರ ಪೊಲೀಸರು 74 ಗಂಟೆಗಳಲ್ಲಿ ವೃದ್ಧ ದಂಪತಿಯ ಕೊಲೆ ಪ್ರಕರಣವನ್ನ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಶ್ವಥ್ ಎಸ್ಎನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಕಳ್ಳತನಕ್ಕೆ ಕಾರಣವೇನು? ಕಳ್ಳರ ಉದ್ದೇಶವೇನು? ಪರರ ಗಂಟು ಹೊಡೆದು ಸುಖವಾಗಿರೋದು ಅಂತ ನೀವೆಲ್ಲ ಹೇಳ್ಬೋದು. ಆದರೆ ಇಲ್ಲಿ ಸಿಕ್ಕಿಬಿದ್ದಿರೋ ಕಳ್ಳರ ಉದ್ದೇಶ ಕೇಳಿದ್ರೆ ನೀವು ಅಚ್ಚರಿಯಾಗ್ತೀರಾ. ಹೌದು, ಇವರು ರಂಜಾನ್ ಹಬ್ಬದ ಖರ್ಚಿಗಾಗಿ ಕಳ್ಳತನ ಮಾಡಿ ಸಿಕ್ಕಿಬಿದ್ದಿದ್ದಾರೆ. ಬೆಂಗಳೂರಿನ ಮೊಹಮ್ಮದ್ ಲಿಯಾಕತ್ ಮತ್ತು ಅಕ್ರಮ್ ಪಾಷಾ ಎಂಬ ಇಬ್ಬರು ಚೋರರು ಮೂಲತಃ ಬೈಕ್ ಕಳ್ಳರು. ಆದರೆ ಈಗ ರಂಜಾನ್ ಟೈಮಲ್ಲಿ ಹೆಚ್ಚಿನ ಕಮಾಯಿಗಾಗಿ ಬೈಕ್ ಜೊತೆ ಮಹಿಳೆಯರ ಸರಗಳಿಗೂ ಕೈ ಹಾಕಿದ್ರು. ಬೈಕ್ ಮತ್ತು ಸರಗಳನ್ನ ಎಷ್ಟಕ್ಕೆ ಸಿಕ್ಕರೆ ಅಷ್ಟಕ್ಕೆ ಮಾರಾಟ ಮಾಡಿ ಬಂದ ಹಣದಿಂದ ಮಜಾ ಉಡಾಯಿಸ್ತಾ ಇದ್ರು. ಇವರ ರಾಬರಿಗಳ ಬಗ್ಗೆ ಇನ್ನೊಂದು ವಿಷಯ ಏನು ಅಂದ್ರೆ, ಇವರು ಕಳ್ಳತನ ಮಾಡಬೇಕು ಅಂತ ರೆಡಿ ಆದ್ರೆ ಅದಕ್ಕೂ ಮುನ್ನ ಇವರು ಮಾತ್ರೆಯೊಂದನ್ನ ಹಾಕೊಂಡು ಫೀಲ್ಡ್ಗಿಳಿತಾ ಇದ್ರು. ನೈಟ್ರೋಸಮ್ ಅನ್ನೋ ಉದ್ದೀಪನ ಮಾತ್ರೆಯನ್ನ ತೆಗೆದುಕೊಳ್ಳೋ ಇವರು ಆ ಮತ್ತಿನಲ್ಲಿರುವಾಗಲೇ ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಿದ್ರು. ಇಂತಹ ಖದೀಮರನ್ನ ಎಡೆಮುರಿ ಕಟ್ಟಿರೋ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಬಂಧಿತರಿಂದ 4 ಲಕ್ಷ ಮೌಲ್ಯದ ಆಸ್ತಿಯನ್ನ ವಶಪಡಿಸಿಕೊಂಡಿದ್ದಾರೆ. ಕರ್ನಾಟಕದಲ್ಲಿನ ಚಿನ್ನದ ದರ ಇವತ್ತು ಎಷ್ಟಿತ್ತು ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,120 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ದರದಲ್ಲಿ 130 ರೂಪಾಯಿ ಏರಿಕೆಯಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 30,360 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ದರದಲ್ಲಿ 140 ರೂಪಾಯಿ ಏರಿಕೆಯಾಗಿದೆ. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.